ಬಿಜೆಪಿಯವರು ಎಲ್ಲರ ಒಂದ್ ಕಡೆ ಕೂಗಿ MLA ಒಳಗೆ ಈಗ ನೆನ್ನೆ ಒಂದು ಓಟು ಇನ್ವ್ಯಾಲಿಡ್ ಆಗಿದೆ. MLA ಒಳಗೆ ಟ್ರೈನಿಂಗ್ ಕೊಡ್ಬೇಕಲ್ಲ, ಕೂಗ್ಬೇಕು, ಮೀಟಿಂಗ್ ಮಾಡಬೇಕು, ಯಾರ್ಯಾರು ಇದ್ದಾರೆ ಅವರಿಗೆ ಮಾಡಬೇಕು. ಯಾರು ಇಂಟ್ರೆಸ್ಟ್ ತೆಗೆದುಕೊಳ್ಳೋದಿಲ್ಲ. ಈಗ ವಿಜೇಂದ್ರ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಅದರಿಂದ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋ ಪ್ರಯುಕ್ತ ಅಡ್ಡ ಮತದಾನ ಆಗಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ರಾಜ್ಯ ಬಿಜೆಪಿ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಇದ್ದಿದ್ರೆ ಅಡ್ಡ ಮತದಾನ ಆಗಕ್ಕೆ ಚಾನ್ಸೇ ಇಲ್ವೇ. ಅವ್ರನ್ನೆಲ್ಲರನ್ನು ಕೂಗಿ ಮಾತನಾಡಿ ಏನ್ ಮಾಡಬೇಕು, ಯಾವ ತರ ಟ್ರೈನಿಂಗ್ ಕೊಡಬೇಕು, ಕಾಂಗ್ರೆಸ್ನವ್ರು ಯಾವ ತರ ಎಳಿಬಹುದು, ಆಸೆ ಆಮಿಷ ಒಡ್ಬೋದು, ಅದೆಲ್ಲವನ್ನ ಕೂಡ ನೀವ್ಯಾರು ಕೂಡ ಆಸೆ ಆಮಿಷಕ್ಕೆ ಒಳಗಾಗಬೇಡಿ. ಹೈಕಮಾಂಡ್ ಸೂಕ್ಷ್ಮ ಗಮನಿಸ್ತಾರೆ ಅಂತಕ್ಕಂಥದ್ದನ್ನೇ MLAಗಳಿಗೆ ಹೇಳ್ದೆ ಹೋದಾದ್ಮೇಲೆ ಏನಾಗ್ತದೆ, ಫ್ರೀ ಆಗ್ತದೆ. ಹಿಂಗೆ ಹೆಚ್ಚು ಕಡಿಮೆ ಆಗಿದೆ. ಬಿಜೆಪಿಯವರು ಎಲ್ಲರ ಒಂದ್ ಕಡೆ ಕೂಗಿ MLA ಒಳಗೆ ಈಗ ನೆನ್ನೆ ಒಂದು ಓಟು ಇನ್ವ್ಯಾಲಿಡ್ ಆಗಿದೆ. MLA ಒಳಗೆ ಟ್ರೈನಿಂಗ್ ಕೊಡ್ಬೇಕಲ್ಲ, ಕೂಗ್ಬೇಕು, ಮೀಟಿಂಗ್ ಮಾಡಬೇಕು, ಯಾರ್ಯಾರು ಇದ್ದಾರೆ ಅವರಿಗೆ ಮಾಡಬೇಕು. ಯಾರು ಇಂಟ್ರೆಸ್ಟ್ ತೆಗೆದುಕೊಳ್ಳೋದಿಲ್ಲ. ಈಗ ವಿಜೇಂದ್ರ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಅದರಿಂದ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋ ಪ್ರಯುಕ್ತ ಅಡ್ಡ ಮತದಾನ ಆಗಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ರಾಜ್ಯ ಬಿಜೆಪಿ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಇದ್ದಿದ್ರೆ ಅಡ್ಡ ಮತದಾನ ಆಗಕ್ಕೆ ಚಾನ್ಸೇ ಇಲ್ವೇ. ಅವ್ರನ್ನೆಲ್ಲರನ್ನು ಕೂಗಿ ಮಾತನಾಡಿ ಏನ್ ಮಾಡಬೇಕು, ಯಾವ ತರ ಟ್ರೈನಿಂಗ್ ಕೊಡಬೇಕು, ಕಾಂಗ್ರೆಸ್ನವ್ರು ಯಾವ ತರ ಎಳಿಬಹುದು, ಆಸೆ ಆಮಿಷ ಒಡ್ಬೋದು, ಅದೆಲ್ಲವನ್ನ ಕೂಡ ನೀವ್ಯಾರು ಕೂಡ ಆಸೆ ಆಮಿಷಕ್ಕೆ ಒಳಗಾಗಬೇಡಿ. ಹೈಕಮಾಂಡ್ ಸೂಕ್ಷ್ಮ ಗಮನಿಸ್ತಾರೆ ಅಂತಕ್ಕಂಥದ್ದನ್ನೇ MLAಗಳಿಗೆ ಹೇಳ್ದೆ ಹೋದಾದ್ಮೇಲೆ ಏನಾಗ್ತದೆ, ಫ್ರೀ ಆಗ್ತದೆ. ಹಿಂಗೆ ಹೆಚ್ಚು ಕಡಿಮೆ ಆಗಿದೆ.